ಪ್ರತಿ ವರ್ಷ ನಿನ್ನ ಬರ್ಡೇ ಬಂದಾಗೆಲ್ಲ ನಾನು ಅಂಬಿಕಾ ಖುದ್ದಾಗಿ ಹೋಗಿ ನಿನಗೋಸ್ಕರ ಗಿಫ್ಟ್ಸು ಡೆಕೋರೇಟಿವ್ ಐಟಮ್ಸು ಎಲ್ಲ ತೊಗೊಂಡು ಬರ್ತಾಯಿದ್ವಿ. ನಿನ್ನ ಬರ್ಡೇಗೆ 1 ತಿಂಗಳು ಮುಂಚೆನೇ ಮನೇಲೆಲ್ಲ ಒಂಥರ ಹಬ್ಬದ ವಾತಾವರಣ. ಐ ರಿಯಲಿ ಮಿಸ್ಸಿಂಗ್ ದೋಸ್ ಡೇಸ್ ಕಂದ. ನಾಳೆ ನಿನ್ನ ಬರ್ಡೇ, ನಿನಗೆ ಖುಷಿ ಆಗೋ ಥರ ನನಗೇನಾದರೂ ನಿನಗೆ ಸರ್ಪ್ರೈಸ್ ಕೊಟ್ಟೇ ಕೊಡ್ತೀನಿ ಕಂದ. ಇಟ್ಸ್ ಮೈ ಪ್ರಾಮಿಸ್. ಶಿ ಈಸ್ ಅ ಪ್ರಿನ್ಸಸ್. ನಮ್ಮ ಹಿತಾಪುಟ್ಟ ಮಲ್ಕೊಂಡಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾಳಲ್ವ ಶರತ್? ಮಾಯಾ, ಸಾಕು ನಿನ್ನ ಡ್ರಾಮ. ನನ್ನ ಮುದ್ದು ರಾಕ್ಷಸಿ. ನಮ್ಮ ಮುದ್ದು ರಾಕ್ಷಸಿ ಬರ್ಡೇನ ನಾಳೆ ತುಂಬ ಗ್ರ್ಯಾಂಡಾಗಿ ಮಾಡೋಣ. ನಾನು ಆಲ್ರೆಡಿ ಇವೆಂಟ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಶರತ್. ವೆರಿ ಗುಡ್ ಮಾಯಾ. ನಾಳೆ ನನಗೆ ತುಂಬ ದೊಡ್ಡ ದಿನ. ನನ್ನ ಮಗಳು ನಾಳೆ ಆದರೂ ನನ್ನ ಜೊತೆ ಮಾತಾಡ್ತಾಳೆ ಅನ್ನೋ ಆಸೆಯಲ್ಲಿದ್ದೀನಿ. ಚಾನ್ಸೇ ಇಲ್ಲ ಶರತ್. ನಿನ್ನ ಮಗಳು ಯಾವತ್ತೂ ನಿನಗೆ ಹತ್ರ ಆಗಬಾರ್ದು. ನೀನು ನನ್ನವನು, ನನಗೆ ಮಾತ್ರ ಸೇರಬೇಕು. ಡೋಂಟ್ ವೆರಿ ಶರತ್, ನಾಳೆ ನಿಮ್ಮ ಮಗಳು ನಿಮ್ಮ ಹತ್ರ ಮಾತಾಡೇ ಆಡ್ತಾಳೆ. ಆ್ಯಂಡ್ ಮಾಯಾ, ನಾಳೆ ನಿನ್ನ ನಿಜವಾದ ಬಣ್ಣ ಬಯಲಾಗತ್ತೆ, ನೋಡ್ತಾ ಇರು. ಹಲೋ ಹಲೋ, ನಾನು ಭಾಸ್ಕರ, ಬಡ್ಡಿ ಭಾಸ್ಕರ ಮಾತಾಡ್ತಿದ್ದೀನಿ. ನೀವ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಹ್ಞೂ, ನಮ್ಮ ಯಜಮಾನ್ರು ಇದ್ದಾರೆ. ಸ್ವಲ್ಪ ಆಚೆ ಬನ್ನಿ. ಹಾಂ ಹೇಳಿ. ನೀವು ಅಮೃತೇಶ್ವರ ಸ್ವಾಮೀಜಿ ಭಕ್ತರಲ್ವಾ? ಅಯ್ಯೋ, ಅದನ್ನೇನು ಕೇಳ್ತೀರಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರ ಮುಖಾನೇ ನೋಡಲ್ಲ, ನೇರವಾಗಿ ಹೋಗಿ ಸ್ವಾಮಿಗಳ ಫೋಟೋನೇ ನೋಡೋದು. ಒಳ್ಳೇದಾಯ್ತು, ಒಳ್ಳೇದಾಯ್ತು, ಭಾಳ ಒಳ್ಳೇದಾಯ್ತು. ಈಗ ಒಂದು ಕೆಲಸ ಮಾಡಿಬಿಡಿ, ನೀವು ನೇರವಾಗಿ ಈ ಕ್ಷಣಕ್ಕೆ ಆಶ್ರಮಕ್ಕೆ ಹೊರಟು ಬಂದ್ಬಿಡಿ. ನಮ್ಮ ಗುರುಗಳು ನಿಮಗೆ ನೇರ ದರ್ಶನ ಕೊಡ್ತಾರೆ. ನನಗೆ ನೇರ ದರ್ಶನ ಕೊಡ್ತಾರಾ? ಅದು ಏಕಾಂತದಲ್ಲಿ. ಏಕಾಂತದಲ್ಲಿ ದರ್ಶನ ಕೊಡ್ತಾರಾ? ಎಷ್ಟು ಕೋಟಿ ಕೊಟ್ಟರು ಈ ಅವಕಾಶ ಸಿಗೋದಿಲ್ಲ. ನಿಮ್ಮದು ಪುಣ್ಯ ಅಂದ್ಕೊಳ್ಳಿ ಪ್ರಭಕ್ಕ. ಈಗಲೇ ತತ್ಕ್ಷಣಕ್ಕೆ ಹೊರಟು ಬಂದ್ಬಿಡಿ. ನನ್ನ ಮಗಳು ನೆಮ್ಮದಿ ಹಾಳು ಮಾಡಿ ನೀನಿಲ್ಲಿ ಆರಾಮಾಗಿ ಮಲಗಿದ್ಯಾ? ಮಾಯಾ, ಮಾಯಾ, ಕಣ್ಣು ಮುಚ್ಚಿದ್ರೆ ಸುಟ್ಟು ಹೋಗ್ತೀಯಾ? ಮಾಯಾ, ಕಣ್ಣು ಮುಚ್ಚಿದ್ರೆ ಸುಟ್ಟು ಹೋಗ್ತೀಯಾ? ನಾನು ಮಲಗಬಾರ್ದು, ಎದ್ದೇ ಇರಬೇಕು.
ಗುರುಗಳೇ, ಮಲ್ಕೊಂಡ್ರೆ ಹೇಗೆ? ಗುರುಗಳೇ, ನನ್ನ ಜೀವನ ಸಾರ್ಥಕ ಆಯ್ತು. ನಮ್ಮ ದೇವ್ರ ದರ್ಶನ ಭಾಗ್ಯ ಪಡೆಯೋದಕ್ಕೆ ಸಾವಿರಾರು ಜನ ದಿನಗಟ್ಲೆ ಕ್ಯೂ ಅಲ್ಲಿ ನಿಂತು ಕಾಯ್ತಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಪ್ರಭಕ್ಕ. ಗುರುಗಳು ತಮಗೆ ಆಶೀರ್ವಾದ ಮಾಡ್ತಾರಂತೆ, ಬನ್ನಿ. ಎಲ್ರೂ ಹೇಳ್ತಿದ್ರು, ನಾನು ಕೇಳ್ತಿದ್ದೆ. ಇವತ್ತು ನಾನು ನನ್ನ ಕಣ್ಣಾರೆ ದುಡ್ಡನ್ನು ನೋಡಿದೆ. ಬೇಡ್ಕೊಂಡ್ರು ಪ್ರಸಾದ ಸಿಕ್ಕೋದಿಲ್ಲ. ಅಂಥದ್ರಲ್ಲಿ ಗುರುಗಳೇ, ನೀವು ನನ್ನನ್ನು ಕರೆಸಿ ಆಶೀರ್ವಾದ ಮಾಡ್ತಿದ್ದೀರಾ. ನಿಮ್ಮ ಪ್ರತಿಮೆ ಮಾಡಿಸಿ ನಮ್ಮನೆ ದೇವ್ರ ಕೋಣೆ ಒಳಗೆ ನಿಮ್ಮನ್ನ ದೇವ್ರು ಅಂತ ಕೂರಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ವಿಗ್ರಹದ ಹಾಗೆ ನಾನು ನಿರ್ಜೀವ ಅಲ್ಲ. ಭಕ್ತರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಸಾಕ್ಷಾತ್ ದೇವರು. ನಿನ್ನ ಮನೆಯಲ್ಲಿ ಕಷ್ಟಗಳು ಎದುರಾಗುತ್ತವೆ. ಅದನ್ನು ನಿಭಾಯಿಸೋ ಶಕ್ತಿ ಬರಲಿ ಅಂತ ಈ ಪ್ರಸಾದ ಕೊಟ್ಟಿದ್ದು. ಕಷ್ಟಗಳ ನಿನ್ನ ಮನೆಯಲ್ಲಿರೋ ಆ ಕನ್ಯೆಯಿಂದ ದೊಡ್ಡ ಅನಾಹುತ ಸಂಭವಿಸುತ್ತೆ. ಅದರಿಂದ ನಿನ್ನ ಸಂಸಾರ ಒಡೆದು ಹೋಗುತ್ತೆ. ದುರ್ಗಾ, ಗುರುಗಳೇ, ಅವಳು ಹುಟ್ಟಿದಾಗಿಂದ ನಮ್ಮ ಮನೇಲಿ ಯಾವುದೂ ನೆಟ್ಟಗಿಲ್ಲ. ಈಗ ಅವಳಿಂದನೇ ನಮಗೆ ಕಷ್ಟ. ಈಗ ಏನಾಗುತ್ತೆ ಗುರುಗಳೇ? ನಂಬಿಕೆ ಇಲ್ಲದೆ ಇರೋ ಕೆಲಸ ಮಾಡೋದು ದ್ರೋಹ ಬಗೆದ ಹಾಗೆ. ಉತ್ಸವ ನಡೆದೇ ಇರೋ ಇಷ್ಟು ವರ್ಷಗಳು ಊರು ಚೆನ್ನಾಗೇ ಇತ್ತು. ಆದರೆ ಈಗ ನಿನ್ನ ಮಗಳಿಂದ ಅಪಚಾರ ಆಗಿದೆ. ಅದರಿಂದಾಗಿ ನಿನ್ನ ಗಂಡನ ಜೀವಕ್ಕೆ ಸಂಚಕಾರ ಇದೆ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಇದಕ್ಕೇನು ಪರಿಹಾರ ಇಲ್ವಾ? ಗುರುಗಳೇ, ನೀವು ದೇವರು, ನಿಮಗೆಲ್ಲ ಗೊತ್ತಿರತ್ತೆ. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ನಿನ್ನ ಮಗಳೇನಾದರೂ ಈ ಉತ್ಸವನ ಪೂರ್ತಿ ಮಾಡಿದ್ದೇ ಆದರೆ ಗಂಡಾಂತರ ತಪ್ಪಿದ್ದಲ್ಲ. ಹೇಗಾದರೂ ಮಾಡಿ ನಿನ್ನ ಮಗಳನ್ನ ಉತ್ಸವಕ್ಕೆ ಹೋಗದಿರೋ ಹಾಗೆ ತಡೆಯೋದು ನಿನ್ನ ಜವಾಬ್ದಾರಿ. ಹಾಗಾದರೆ ಮಾತ್ರ ನಿನ್ನ ಹಣೆಯಲ್ಲಿ ಕುಂಕುಮ ಉಳಿಯುತ್ತೆ. ಗುರುಗಳೇ, ಅವಳು ಉತ್ಸವಕ್ಕೆ ಹೋಗಲ್ಲ. ಗುಡ್ ಮಾರ್ನಿಂಗ್ ಹಿತಾ ಪುಟ. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಚಿನ್ನಿ. ಪ್ರತಿ ಉಸಿರಲು ನಿನ್ನ ಜೊತೆಗೆ ಇರುವೆ. ಪ್ರಾಣ
ಅಲ್ಲ ಚಿನಿ, ಹೊರಗಡೆ ನಿನ್ನಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗಿ ಮಾತಾಡ್ಸು. ಹೇಗಾದರೂ ಮಾಡಿ ನಿನ್ನ ಮಗಳನ್ನ ಉತ್ಸವಕ್ಕೆ ಹೋಗದಿರೋ ಹಾಗೆ ತಡೆಯೋದು ನಿನ್ನ ಜವಾಬ್ದಾರಿ. ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ. ಪ್ರಭಾವತಿ, ಏನ್ ಮಾಡ್ತೀಯ? ಎಲ್ಲಿದೆ ಗಮನ ನಿಂಗೆ? ಸಮಯ ಮೀರ್ ಹೋಗ್ತಿದೆ. ಮುಹೂರ್ತ ಮೀರೋದ್ರೆ ಉತ್ಸವಕ್ಕೆ ಭಂಗ ಆಗತ್ತೆ. ದುರ್ಗಾ ಎಲ್ಲೋದ್ಲು? ಸಿದ್ಧವಾದ್ಲ ಅವಳು? ಸ್ವಲ್ಪ ಬೇಗ ನೋಡು ಹೇಳ್ತೀನಿ. ಹಾ ಚಿಕ್ಕಪ್ಪ, ಬಂದೆ. ನೀವು ಮುಂದೆ ಹೋಗ್ತೀರಿ. ಏನಮ್ಮ, ಇನ್ನು ಸಿದ್ಧವಾಗಿಲ್ವಾ ನೀನು? 9:30ಕ್ಕೆ ಮುಹೂರ್ತ ಕಣಮ್ಮ. ಆ ಸಮಯಕ್ಕೆ ಸರಿಯಾಗಿ ನೀನು ಕೆಂಡ ಹೊತ್ತಿರೋ ಕುಂಭವನ್ನ ಕೈಗೆ ಎತ್ಕೋಬೇಕು. ಒಂದು ಕ್ಷಣ ಆಚೀಚೆ ಕಡೆ ಆಗ್ಬಿಡ್ತು ಅಂತಂದ್ರೆ ಉತ್ಸವಕ್ಕೆ ಭಂಗ ಬರುತ್ತೆ. ನೋಡು, ಉತ್ಸವದ ಕೊನೆ ದಿನ ಇದು. ತುಂಬಾ ಮುಖ್ಯವಾದ ದಿನ ಮಗಳೇ ಇದು. ಚಿಕ್ಕಪ್ಪ, ನೀವೇನು ಯೋಚನೆ ಮಾಡಬೇಡಿ. 9:30ಕ್ಕೆ ನಾನು ಅಲ್ಲಿರ್ಬೇಕು ಅಲ್ವಾ? 9:25ಕ್ಕೆ ಇರ್ತೀನಿ. ನೀವು ಮುಂದೆ ಹೋಗ್ತೀರಿ, ನಾನು ಬರ್ತೀನಿ. ಆಯ್ತಮ್ಮ, ನಾ ಮುಂದೋಗಿರ್ತೀನಿ, ನೀ ಬೇಗ ಬಾ. ಪ್ರಭಾವತಿ, ನೀನು ನನ್ನ ಜೊತೆ ಬಾ, ಅವಳು ಆಮೇಲೆ ಬರ್ತಾಳೆ. ಗಣಪ, ನಡಿಯಪ್ಪ, ನಾ ಮುಂದೆ ಹೋಗೋಣ. ನನ್ನ ಅಕ್ಕನ ಜೊತೆ ಬರ್ತೀನಿ. ಏಯ್, ನಿಮ್ಮ ಅಕ್ಕಂಗೆ ಈಗಾಗಲೇ ಉತ್ಸವದ ಜವಾಬ್ದಾರಿ ಇದೆ. ಅವಳು ಅದನ್ನೇ ನೆಟ್ಟಿಗೆ ಮಾಡಲಿ ಸಾಕು. ನಿನ್ನ ಜವಾಬ್ದಾರಿ ನನಗೆ ಇರಲಿ, ನಡಿ. ಗುರುಗಳೇ, ನೀವು ಹೇಳಿದ ಹಾಗೆ ಮಾಡಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ. ನಿಮ್ಮ ಮಾತು ನೀವು ಉಳಿಸ್ಕೊಳ್ಳಿ ಗುರುಗಳೇ. ಉತ್ಸವ ಮಾಡ್ತಾವಂತೆ, ಉತ್ಸವ. ಮನೆಗೆ ಮಾರಿ ಊರಿಗೆ ಉಪ್ಕಾರಿ. ಮನೆ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಮಾಡ್ತೀನಿ ಇರು ನಿನಗೆ. ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯೋ, ಮುಹೂರ್ತ ಮೀರೋಯ್ತು. 9:30 ಮುಹೂರ್ತ ತಪ್ತು ಅಂದ್ರೆ ಉತ್ಸವ ತಪ್ಪದಂಗೆ. ಗಣಪ, ಕಮಲಕ್ಕ, ಅಕ್ಕ, ಕಮಲಕ್ಕ. 22 ವರ್ಷದಿಂದ ಇದೇ ಕೊನೆಗಳಿಗೆಯಲ್ಲಿ ಅಪ್ಪನಿಂದ ಉತ್ಸವ ನಿಂತೋಗಿತ್ತು. ಈಗ ಮತ್ತೆ ನನ್ನಿಂದ ನಿಂತೋಗುತ್ತಾ? ಉತ್ಸವ ನಿಲ್ಲಲ್ಲ, ಉತ್ಸವ ನಿಲ್ಲಲ್ಲ. ಬಿರುಗಾಳಿನೇ ಬಂದ್ರು ಉತ್ಸವ ನಿಲ್ಲಲ್ಲ. ಇನ್ನಿದು ಯಾವ ಲೆಕ್ಕ? ನಿನ್ನ ದಾರಿ ಸುಗಮ ಆಯ್ತು, ನಿನ್ನ ದಾರಿ ಸುಗಮ ಆಯ್ತು. ಹೊರಡು. ದುರ್ಗಾ, ಇಲ್ಲೇನ ಮಾಡ್ತಾ ಇದ್ಯಾ? ಸಮಯ ಆಗಲ್ವೇನೆ? ಮಣಿ, ಯಾರೋ ಬಾಗ್ಲಿಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದಾ? ನೋಡ್ತೀನಿ ಇರು. ದುರ್ಗಾ, ಡೋರ್ ಓಪನ್ ಇದೆ, ಬಾರೆ. ಹೌದಾ? ತೆಗ್ದಿದ್ಯಾ? ಇನ್ನು 5 ನಿಮಿಷ ಅಷ್ಟೇ ಇದೆ. ನೀನ್ ಸಮಯಕ್ಕೆ ಸರಿಯಾಗಿ ಹೋಗಿ ಮುಟ್ಬೇಕು. ಓಡು. ಛೇ, ಮುಹೂರ್ತ ಮೀರ್ತಾ ಇದೆ. ದುರ್ಗಾ ಇನ್ನೂ ಬರಲೇ ಇಲ್ಲ.
ಅರ್ಚಕರೇ ನೀವಾದರೂ ಹೇಳಬಾರ್ದಿತ್ತೆ. ಇಲ್ಲ, ನಾನು ಅವಳಿಗೆ ಹೇಳಿ ಬಂದಿದ್ದೆ ಯಾವುದೇ ಕಾರಣಕ್ಕೂ ಮುಹೂರ್ತ ಮೀರೋ ಹಾಗಿಲ್ಲ ಅಂತ. ಏನಾಯಿತು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಪ್ರಭಾವತಿ, ದುರ್ಗನ್ ನೋಡಿದ್ಯಾ ನೀನು? ನನ್ಗೆ ಗೊತ್ತಿಲ್ಲಪ್ಪ, ಅದೇನು ಕರ್ಮನ ಏನೋ ಅವಳದ್ದು. ಅವಳನ್ನ ನಂಬ್ಕೊಂಡ್ಬಿಡ್ತೀರಾ? ಈಗ ನೋಡಿ, ಅವಳು ಕೈ ಕೊಟ್ಟರೆ ಏನು ಮಾಡ್ತೀರಾ? ಕರ್ಮ. ಈ ಉತ್ಸವ ಈ ಹಂತಕ್ಕೆ ಬಂದು ಪೂರ್ಣಾಹುತಿ ಆಗದೆ ನಿಂತು ಹೋಗುತ್ತಾ? ಏನು ಕಾದಿದೆಯೋ ಏನೋ ಈ ಊರಿಗೆ. ಅಬ್ಬಾ, ಗೆದ್ದೆ. ದುರ್ಗಾ ಮಾತಕ್ಕೆ ತಪ್ಪೋಳಲ್ಲ, ಬಂದೇ ಬರ್ತಾಳೆ. ನೋಡಿ, ಎಲ್ಲರೂ ದೇವಿನ ನಂಬ್ಕೊಳ್ಳಿ. ಈ ಸಲ ಉತ್ಸವ ಪೂರ್ತಿ ಆಗೇ ಆಗತ್ತೆ. ಅಯ್ಯೋ, ಹಾಗಾಗಬಾರ್ದು. ಗುರೂಜಿ ಹೇಳ್ದಂಗೆ ನಮ್ಗೆ ಅಪಾಯ ಆಗತ್ತೆ. ಓ, ದುರ್ಗಾ ಬಂದ್ಲು. ಮುಹೂರ್ತ ಮೀನಿಲ್ಲ, ಪೂಜೆ ಆರಂಭಿಸಿ. ಇವಳು ಹೇಗೆ ಹೊರಗೆ ಬಂದ್ಲು? ಮನೆಗೆ ಬೀಗ ಹಾಕಿದ್ನಲ್ಲ. ದುರ್ಗಾ, ಇದನ್ನ ತಲೆ ಮೇಲೆ ಇಟ್ಕೊಂಡು ಇಡೀ ಊರನ್ನ ಪ್ರದಕ್ಷಿಣೆ ಮಾಡಬೇಕಮ್ಮ. ಆಮೇಲೆ ವಾಪಸ್ ಬಂದು ದೇವಸ್ಥಾನದ ಹೋಮಕುಂಡಕ್ಕೆ ಪೂರ್ಣಾಹುತಿ ನೀಡಬೇಕಮ್ಮ. ಇದು ಆಗೋವರೆಗೂ ಯಾವುದೇ ಕಾರಣಕ್ಕೂ ಎಲ್ಲೂ ನಿನ್ನ ನಡೆಗೆ ನಿಲ್ಬಾರ್ದಮ್ಮ. ಒಂದು ವೇಳೆ ನಿಂತರೆ ಉತ್ಸವನ ನಿಂತೋಗುತ್ತೆ. ಎಲ್ಲ ನಿಯಮದ ಪ್ರಕಾರ ಆಗಬೇಕು ಮಗಳೇ. ಒಂದು ಚೂರು ಆಚೀಚೆ ಕಡೆ ಆದರೂ ಊರಿಗೆ ಕೇಡುಗಾಲ. ಎಚ್ಚರವಾಗಿರಮ್ಮ. ದುರ್ಗಾ, ಇದು ಉತ್ಸವದ ಕೊನೆಯ ಹೆಜ್ಜೆ. ತಲೆ ಮೇಲೆ ಕೆಂಡ ಹೊತ್ತು ಊರನ್ನ ಪ್ರದಕ್ಷಿಣೆ ಬರೋದು ಸುಲಭದ ಮಾತಲ್ಲಮ್ಮ. ನೀನು ನಂಬುತ್ತೀಯೋ ಬಿಡ್ತೀಯೋ, ಈ ದೇವಿನೇ ನಿನಗೆ ಶಕ್ತಿ ಕೊಟ್ಟಿದ್ದಾಳೆ. ಇದೇ ಹೆಜ್ಜೆಯಲ್ಲೇ ನಿಮ್ಮಪ್ಪನಿಂದ ಉತ್ಸವ ನಿಂತು ಇಡೀ ಊರಿಗೆ ಕೆಟ್ಟದಾಗಿತ್ತು. ಇದೊಂದು ಹೆಜ್ಜೆನ ಪೂರ್ಣ ಮಾಡಿ ಕೊಟ್ಬಿಡಮ್ಮ. ನಿನಗೆ ಕೈ ಮುಗಿದು ಬೇಡ್ಕೋತೀನಿ. ಯೋಚನೆ ಮಾಡಬೇಡಿ ಚಿಕ್ಕಪ್ಪ, ನಾನು ಮಾಡೇ ಮಾಡ್ತೀನಿ.